ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ಲುಕ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ಇದಕ್ಕಿದ್ದ ಅವರೆಬೇಳೆ ಸಾಂಬಾರು, ದೋಸೆ ಮತ್ತು ಚಟ್ನಿ ಮಾಡ್ತಾ ಇದ್ದೀನಿ. ಬನ್ನಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಮೊದಲು ಅವರೆಬೇಳೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಅವರೆಕಾಳನ್ನ ಸುಲಿದ್ಬಿಟ್ಟು ನೀರಲ್ಲಿ ನೆನೆಸು ಬೇಳೆನ ಮಾಡ್ಕೊಂಡಿದ್ದೀವಿ. ಈಗ ಮಸಾಲೆಗೆ ಏನೆಲ್ಲ ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಒಂದು ಪಾಯ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಲ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿದು ಕೂಡ ಹಾಕ್ಬೋದು, ಬಟ್ ನಾನಿಲ್ಲಿ ಸ್ವಲ್ಪ ಅದನ್ನು ಹುರ್ಕೊತಾ ಇದ್ದೀನಿ. ಹುರಿದಾಕೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದೆಲ್ಲನೂ ಬಿಸಿ ಮಾಡ್ಕೊತಾ ಇದ್ದೀನಿ. ಹಳ್ಳಿ ಕಡೆ ಒಲೆಗೆ ಕೆಂಡ ಇರುತ್ತಲ್ವ, ಕೆಂಡದಲ್ಲಿ ಸುಡ್ತಾರೆ. ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸುಟ್ಬಿಟ್ಟು ಕೂಡ ಮಾಡ್ತಾರೆ. ನೀವು ಆಯಿಲ್ ಕೂಡ ಹಾಕೋಬೋದು, ಇಲ್ಲಾಂದರೆ ಹಾಗೆ ಫ್ರೈ ಮಾಡಿಕೊಂಡ್ರು ಓಕೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಒಂದೇ ಒಂದು ಟೊಮೊಟೊ ಹಣ್ಣು ಆಪ್ಷನಲ್. ಇದಕ್ಕೆ ಕೆಲವೊಬ್ರು ಹಾಕೋದಿಲ್ಲ. ನಾನು ಒಂದೇ ಒಂದು ಚಿಕ್ಕದು ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಗೆ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಈ ಸಾಂಬಾರಿಗೆ ಟೊಮೊಟೊ ಹಣ್ಣು ಹಾಕೋದಿಲ್ಲ ಕೆಲವೊಬ್ರು ಹಾಕ್ತಾರೆ. ಇದು ಕೂಡ ಹಾಗೆ ಸ್ವಲ್ಪ ಸುಮ್ಮನೆ ಲೈಟಾಗಿ ಬಿಸಿ ಮಾಡಿಕೊಂಡು, ನೀವು ಹಸಿದು ಬೇಕು ಅಂದರೂ ಕೂಡ ಹಾಕೋಬೋದು. ನಾನು ಇಲ್ಲಿ ಇದನ್ನು ಕೂಡ ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡೆ. ಅದು ಸ್ವಲ್ಪ ಆರಿದ ಮೇಲೆ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ನೆಕ್ಸ್ಟ್ ಅದಕ್ಕೆ ಚಕ್ಕೆ, ಲವಂಗ, ಹಾಗೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಹಾಗೆ ರುಚಿಗೆ ನಮಗೆ ಎಷ್ಟು ಸಾಂಬಾರು ಮಾಡ್ತೀವಿ ನೋಡ್ಕೊಂಡೋದಕ್ಕೆ ನಾವು ಖಾರ ಮತ್ತು ಮಸಾಲೆ ಪುಡಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇದು ಮಸಾಲೆ ಧನಿಯಾ ಪೌಡರ್ ಅಂತ ಏನು ಹೇಳ್ತೀವಲ್ವ, ಅದನ್ನು 1 ಸ್ಪೂನು ಮತ್ತು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ಖಾರದ ಪುಡಿ ಕೂಡ ಅಷ್ಟೇ, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರ ಮತ್ತು ಮಸಾಲ ನಮ್ಮ ಮನೆಗೆ ನಾವು ಯಾವ ರೀತಿ ಮಾಡ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊತಾ ಇದ್ದೀನಿ ನೋಡಿ. ಮಸಾಲೆಗೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ. ಈ ರೀತಿ ಮಸಾಲೆ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿದರೆ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ. ನೀವು ಕೂಡ ಒಮ್ಮೆ ಮಿಸ್ ಮಾಡದೆ ಟ್ರೈ ಮಾಡಿ. ನೆಕ್ಸ್ಟ್ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಸಾಸಿವೆ ಮತ್ತು ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಆಗಲಿ. ಇದಾದಮೇಲೆ ಅವರೆಬೇಳೆ ಏನಿತ್ತಲ್ವ, ಇಕ್ಕಿರೋಂಥ ಅವರೆಬೇಳೆನ ಒಗ್ಗರಣೆಯಲ್ಲೇ ಹಾಕ್ಕೊಂಡು ಚೆನ್ನಾಗಿ ಕೆಂಪಳ ಆಗಬೇಕು ಕಾಳು. ಆ ರೀತಿ ಚೆನ್ನಾಗಿ ಹುರ್ಕೋಬೇಕು. ಕಾಳು ಒಂಥರ ಘಮ ಬರ್ತಾ ಇರುತ್ತೆ. ಅದು ಎಣ್ಣೆಗೆ ಚೆನ್ನಾಗಿ ಫ್ರೈ ಆದಮೇಲೆ ಅದು ಒಂಥರ ಘಮ ಬರ್ತಾ ಇರುತ್ತೆ. ಹಾಗೆ ಬೆಂದಿರುತ್ತೆ. ಹಸಿ ಕಾಳಲ್ವ, ಬೇಗನೆ ಬೇಯುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ರೀತಿ ಚೆನ್ನಾಗಿ ಎಣ್ಣೆಗೆ ನಾವು ಅದನ್ನು ಬಾಡಿಸ್ಕೋಬೇಕು. ಅದೆಲ್ಲ ಆದಮೇಲೆ ರುಬ್ಬಿಟ್ಟಿರೋಂಥ ಮಸಾಲೆ ಏನಿರುತ್ತಲ್ವ ಅದನ್ನೆಲ್ಲನೂ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಕುಡಿಸ್ಕೋಬೇಕು. ನಾವು ದೋಸೆಗೆಲ್ಲ ಮಾಡೋದಾದರೆ ಸ್ವಲ್ಪ ಅಂದರೆ ಗಟ್ಟಿನೇ ಮಾಡ್ತೀವಿ. ಸಾಂಬಾರಾದರೆ ಸ್ವಲ್ಪ ತೆಳು ರೀತಿ ಮಾಡ್ಕೊತೀವಿ. ಇಲ್ಲಿ ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ದೋಸೆ ಇಡ್ಲಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾವು ಪೂರಿ ದೋಸೆ ಇದಕ್ಕೆಲ್ಲನೂ ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರು. ಹಾಗೆ ಈ ಸಾಂಬಾರನ್ನ ಬಾಣ್ತಿಯವರು ತಿನ್ನಬಾರ್ದು ಅಂತ ಹೇಳ್ತಾರೆ. ಕೆಲವೊಬ್ಬರು ತಿನ್ಬೋದು, ಏನಾಗಲ್ಲ ಅಂತಾರೆ. ಒಂದು 5-6 ತಿಂಗಳವರೆಗೂ ತಿನ್ನಬಾರ್ದು ಅಂತ ಕೆಲವೊಬ್ರು ಹೇಳ್ತಾರೆ. ನಾನು ಚಟ್ನಿ ಮಾಡ್ಕೊಂಡಿದ್ದೆ ನನಗೆ ಅಂತ ಸಪ್ರೇಟು. ಮನೆಯವ್ರಿಗೆಲ್ಲನೂ ಇದು ಸಾಂಬಾರನ್ನ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗೇ ಆಗಿತ್ತು. ನಿಮ್ಮ ಕಡೆ ಇದನ್ನು ಬಾಣ್ತಿಯವರು ತಿಂತಾರೆ ಇಲ್ಲ ಅಂತ ಗೊತ್ತಿದ್ದವರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ನೋಡಿ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳು ಅಂದರೆ ನೀರನ್ನ ಆ್ಯಡ್ ಮಾಡಿಬಿಟ್ಟು ಇದನ್ನು ತೆಳು ಮಾಡ್ಕೋಬೋದು. ಬಟ್ ನಾನಿಲ್ಲಿ ತುಂಬ ತೆಳು ಮಾಡ್ಕೊತಾ ಇಲ್ಲ, ಸ್ವಲ್ಪ ಗಟ್ಟಿಗೆ ಇದನ್ನು ಕುಡಿಸ್ತಾ ಇದ್ದೀನಿ. ಈ ಸಾಂಬಾರು ಬಂದು ಇದೊಂದು ಟೈಮಲ್ಲಿ ಇದನ್ನು ತಿನ್ನೋದಕ್ಕಾಗೋದು. ಯಾಕೆಂದರೆ ಮತ್ತೆ ಹಸಿ ಕಾಳು ಯಾವಾಗ ಸಿಗುತ್ತೆ ಅದೇ ಟೈಮಲ್ಲೇ ಇದು ಸಾಂಬಾರು ಮಾಡೋದಕ್ಕೆ ಆಗೋದು. ಹಾಗಾಗಿ ಎಲ್ಲರೂ ಕೂಡ ಅಷ್ಟೇ ಈ ಸಾಂಬಾರನ್ನ ಒಂದ್ಸರಿ ತಿನ್ನಲೇಬೇಕು ವರ್ಷದಲ್ಲಿ ಅಂತ ಮಾಡಿ ತಿಂತಾರೆ. ತುಂಬಾ ರುಚಿ ಕೂಡ ಇರುತ್ತೆ ಈ ಸಾಂಬಾರು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು 1 ವಿಸಲ್ನ ಕೂಗಿಸ್ಕೊತಾ ಇದ್ದೀನಿ. ನೀವು ಹಾಗೆ ತಪ್ಪಲೆಯಲ್ಲಿ ಮಾಡಿರೋ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಕುಕ್ಕರ್ಗಿನ್ನ ತಪ್ಪಲೆಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಒಂದೇ ಒಂದು ವಿಸಲ್ನ ಕೂಗಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಸಾಂಬಾರು ಯಾವ ರೀತಿ ಬಂದಿತ್ತು ಅಂತ ಕೂಡ ತೋರಿಸ್ತೀನಿ. ಕುಕ್ಕರ್ದು ಲಿಡ್ನ ಕ್ಲೋಸ್ ಮಾಡೋದಕ್ಕೂ ಮೊದಲು ಸ್ವಲ್ಪ ಅದನ್ನು ಟೇಸ್ಟ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಉಪ್ಪೇನಾದರೂ ಬೇಕು ಅಂದರೆ ಅದಕ್ಕೆ ಆ್ಯಡ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಚಟ್ನಿನ ಯಾವ ರೀತಿ ಮಾಡಿಕೊಂಡೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಮಿಕ್ಸಿ ಜಾರ್ಗೆ ಹಸಿ ಕಾಯಿ ತುರಿ, ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ನಾನಿಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಸಿ ಕಾಯಿ ತುರಿ,
ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಹಣ್ಣಾಗಿರೋಂಥ ಮೆಣ್ಸಿನ್ಕಾಯಿನ, ಹಸಿದು ಅಂದರೆ ಹಸಿರು ಮೆಣ್ಸಿನ್ಕಾಯಿಗಿನ ಹಣ್ಣಾಗಿರೋಂಥ ಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗ್ದಿರೋಂಥ ಕಡಲೆ ಬೀಜನ ಕೂಡ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ, ಆ ಹುಣಸೆ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಚಟ್ನಿ ಮಾತ್ರ ಸೂಪರಾಗಿತ್ತು, ತುಂಬ ಚೆನ್ನಾಗೇ ಆಗಿತ್ತು. ಸಾಂಬಾರು ಕೂಡ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು. ಈಗ ನುಣ್ಣಗೆ ಇದನ್ನು ರುಬ್ಕೊಂಡ್ರೆ ಟೇಸ್ಟಿಯಾಗಿರೋಂಥ ಒಂದು ಚಟ್ನಿ ಕೂಡ ರೆಡಿ ಆಯಿತು. ಹಾಗೆ ಸಾಂಬಾರು ಕೂಡ ರೆಡಿಯಾಗಿದೆ. ಹಾಗೆ ಇವತ್ತಿನ ಬೆಳಗ್ಗೆ ಟಿಫನ್ಗೆ ಬಂದು ದೋಸೆ, ಚಟ್ನಿ ಮತ್ತು ಇದ್ದಕ್ಕಿದ್ದ ಅವರೆಬೇಳೆ ಸಾಂಬಾರು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗೇ ಬಂದಿತ್ತು. ಸಾಂಬಾರು ಕೂಡ ಅಷ್ಟೇ, ಹಾಗೆ ಚಟ್ನಿ ಕೂಡ ಅಷ್ಟೇ ತುಂಬ ಚೆನ್ನಾಗೇ ಬಂದಿತ್ತು. ಹಾಗೆ ಈಗ ಪ್ರೆಗ್ನೆಂಟ್ ಇರೋರು ಅಥವಾ ಡೆಲಿವರಿ ಆಗಿರೋರಿಗೆ ಒಂದು ಕಂಫರ್ಟಬಲ್ ಆಗಿರೋ ಡ್ರೆಸ್ನ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಪೇಜಸಲ್ಲಿ ನೋಡಿರ್ತೀರ ಆಲ್ರೆಡಿ. ನೋಡಿ, ಇದು ಫೀಡಿಂಗ್ ಕುರ್ತೀಸು ತುಂಬಾ ಕಂಫರ್ಟಬಲ್ ಆಗಿರ್ತವೆ. ಏಕೆಂದರೆ ನಾನು ಯೂಸ್ ಮಾಡಿದ್ದೀನಲ್ವ, ಹಾಗಾಗಿ ನನಗಂತೂ ತುಂಬ ಕಂಫರ್ಟಬಲ್ ಅಂತ ಅನಿಸಿದೆ. ನೀವು ಪ್ರೆಗ್ನೆಂಟ್ ಇದ್ದಾಗೇ ಈ ಥರ ಒಂದು ಸ್ವಲ್ಪ ಕುರ್ತೀಸ್ನ ತೊಗೊಂಡ್ರಿ ಅಂದರೆ ನಿಮಗೆ ಡೆಲಿವರಿ ಆದಮೇಲೆ ಕೂಡ ಯೂಸ್ ಆಗುತ್ತೆ. ಪ್ರೆಗ್ನೆಂಟಲ್ಲೂ ಅಷ್ಟೇ ತುಂಬ ಫ್ರೀಯಾಗಿರುತ್ತೆ ಇದು. ಹಾಗೆ ನಿಮಗೆ ಡೆಲಿವರಿ ಆದಮೇಲೂ ಕೂಡ ಅಷ್ಟೇ ತುಂಬಾ ಯೂಸ್ ಆಗುತ್ತೆ. ಇದು ಫೀಡಿಂಗ್ ಮಾಡೋದಕ್ಕೆಲ್ಲನೂ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಈ ಥರ ಕುರ್ತೀಸು. ನೋಡಿ, ತುಂಬಾ ಪೇಜಸಲ್ಲಿ ಸಿಗುತ್ತೆ ಈಗ ಇನ್ಸ್ಟಾಗ್ರಾಮಲ್ಲಿ. ತುಂಬ ಕಡೆ ಮೆಟರ್ನಿಟಿ ಅಂದರೆ ಫೀಡಿಂಗ್ ಡ್ರೆಸ್ಸಸ್ ಅಂತಲೇ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಾನು ತೊಗೊಂಡು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಇದೇನು ಪ್ರಮೋಷನ್ ಅಲ್ಲ, ನನಗೆ ಕಂಫರ್ಟಬಲ್ ಅಂತ ಅನ್ನಿಸ್ತಲ್ವ, ಹಾಗಾಗಿ ನಾನು ಕೂಡ ಕೆಲವೊಬ್ಬರಿಗೆ ಯೂಸ್ ಆಗುತ್ತೆ ಅಂತ ಈ ಒಂದು ಟಿಪ್ಸ್ನ ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬಟ್ಟೆ ಕೂಡ ಅಷ್ಟೇ ಕಾಟನ್ದು ತುಂಬ ಕ್ವಾಲಿಟಿ ಕೂಡ ಇರುತ್ತೆ. ಹಾಗೆ ಕಟ್ಟೋದಕ್ಕೆ ಟೈ ಕೂಡ ಇರುತ್ತೆ. ಹಾಗೆ ಒಳಗಡೆ ಒಂದು ಡೀಪ್ ನೆಕ್ ಕೊಟ್ಟಿರ್ತಾರೆ. ಮೇಲ್ಭಾಗ ಕೂಡ ಅಷ್ಟೇ ಒಂದು ಕ್ಲಾತ್ ಇರುತ್ತೆ. ಹಾಗಾಗಿ ನಮಗೆ ಯಾವುದೇ ರೀತಿ ಇದು ಅನ್ಕಂಫರ್ಟಬಲ್ ಆಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಫೀಡ್ ಮಾಡಿಸೋದಕ್ಕೆಲ್ಲ. ಹಾಗಾಗಿ ಪ್ರೆಗ್ನೆಂಟ್ ಇದ್ದಾಗೆ ನೀವೊಂದು ಸ್ವಲ್ಪ ಕುರ್ತಿನ ತೊಗೊಂಡ್ರೆ ನಿಮಗೆ ಡೆಲಿವರಿ ಆದಮೇಲೆ ಕೂಡ ಯೂಸ್ ಆಗುತ್ತೆ. ನೋಡಿ, ನಾನು ಕೂಡ ಅಷ್ಟೇ ಇದನ್ನೇ ವೇರ್ ಮಾಡೋದೀಗ. ಹಾಗೆ ಹೊರ್ಗಡೆ ಹೋಗೋದಕ್ಕೂ ಕೂಡ ಪರವಾಗಿಲ್ಲ, ಕಂಫರ್ಟಬಲ್ ಆಗಿರುತ್ತೆ. ಕುರ್ತಿಸ್ ಥರ ಇದೆಯಲ್ಲ, ಹಾಗಾಗಿ ಹಾಸ್ಪಿಟಲ್ ಈ ಥರದ್ದು ಹೋಗೋದಕ್ಕೂ ಕೂಡ ಇದನ್ನು ನೀವು ವೇರ್ ಮಾಡ್ಕೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಒಂದು 3 ತರಿಸಿದ್ದೆ, ನೆಕ್ಸ್ಟ್ ಇನ್ನೂ ಒಂದು 3 ತರಿಸ್ಕೊಂಡೆ. ಯಾಕೆಂದರೆ ನಾನು ಇನ್ನೇನು ಕಂಪ್ಲೀಟ್ ಆಗ್ತಾಯಿದೆ ನಂದು ಪ್ರೆಗ್ನೆನ್ಸಿ ಟೈಮು ಅನ್ನೋವಾಗ ತರಿಸ್ಕೊಂಡಿದ್ದೆ. ನೆಕ್ಸ್ಟ್ ಈಗ ಫೀಡಿಂಗ್ ಮಾಡಿಸೋದಕ್ಕೂ ಕೂಡ, ಏಕೆಂದರೆ ಪಾಪಗೊಂದು 2 ಇಯರ್ಸ್ ಆದರೂ ಫೀಡಿಂಗ್ ಮಾಡಿಸ್ಬೇಕು, 1.5 2 ಇಯರ್ಸು. ಇವಾಗ ಕೂಡ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಈ ಥರದ್ದು ಇನ್ನೂ ಕೆಲವೊಂದು ತರಿಸ್ಕೊಂಡೆ. ತುಂಬಾ ಚೆನ್ನಾಗಿದ್ದಾವೆ. ನೀವು ಕೂಡ ಪ್ರೆಗ್ನೆಂಟ್ ಇರೋರು ಈ ಥರದನ್ನ ತೊಗೊಳ್ಳಿ, ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಹಾಗೆ ಇದರಲ್ಲಿ ಆ್ಯಂಕಲ್ ಲೆಂತ್ ಮತ್ತು ಫುಲ್ ಲೆಂತ್ ಕೂಡ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಚಾಯ್ಸ್ ಮಾಡ್ಕೋಬೋದು. ಹಾಗೆ ಕಾಟನ್ ಮೆಟೀರಿಯಲ್ ಆಗಿರೋದ್ರಿಂದ ಬಟ್ಟೆ ಕೂಡ ಅಷ್ಟೇ ತುಂಬಾ ಕಂಫರ್ಟಬಲ್ಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನನ್ನ ಜೊತೆ ಇಲ್ಲಿ ಇರೋದಕ್ಕೆ ಬ್ಯಾಂಗ್ಳೂರಲ್ಲಿ ಅತ್ತೆ ಬಂದಿದ್ದಾರೆ ಅಂತ. ಅತ್ತೆ ಬಂದು ಆಲ್ರೆಡಿ ಒಂದು 15 ಡೇಸ್ ಆಯಿತು. ಇವತ್ತು ಅತ್ತೆ ಊರಿಗೆ ಹೋಗೋದಕ್ಕೆ ಅಂತ ಹೊರಟಿದ್ರು. ಹಾಗಾಗಿ ಸ್ವಲ್ಪ ಅವ್ರಿಗೆ ತರಕಾರಿ, ಹಣ್ಣು ಇದನ್ನು ತೊಗೊಂಡು ಬರೋಣ ಅಂತ ಹೋದೆ. ಯಾಕೆಂದರೆ ಇಲ್ಲಿಂದ ಹೋದರೆ ಮತ್ತೆ ಊರಲ್ಲಿ ಎಲ್ಲ ಮಾಡೋದಕ್ಕೆ ಎಮರ್ಜೆನ್ಸಿ ಇರೋದಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಎಲ್ಲ ತೊಗೊಂಡೋಗೋದಕ್ಕೆ ಅಂತೇಳ್ಬಿಟ್ಟು ಎಲ್ಲ ತೊಗೊಬಂದು ಕೊಟ್ಟೆ. ಹಾಗೆ ಅವ್ರದ್ದು ಬ್ಯಾಗ್ ಕೂಡ ಪ್ಯಾಕ್ ಎಲ್ಲ ಆಯಿತು. ಹಾಗೆ ಸ್ವಲ್ಪ ಅವ್ರದ್ದು ಕೆಲಸ ಎಲ್ಲ ಇತ್ತು, ಅದು ಕೂಡ ಎಲ್ಲ ಕಂಪ್ಲೀಟ್ ಆಯಿತು. ಹಾಗಾಗಿ ಇವತ್ತು ಅವರು ಊರಿಗೆ ಹೋಗ್ತಾರೆ. ಹಾಗೆ ಸ್ವಲ್ಪ ನಾನು ಮನೆಗೆಲ್ಲ ಹಣ್ಣಿಟ್ಕೊಂಡು ಅವ್ರಿಗೆ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಟ್ಟೆ. ಅವರು ಕೂಡ ರೆಡಿಯಾಗಿ ಹೊರಟರು. ನೆಕ್ಸ್ಟು ಅಮ್ಮ ಬರ್ತಾರೆ. ಈಗ ಹಸ್ಬೆಂಡ್ ಹೋಗ್ಬಿಟ್ಟು ಅತ್ತೆನ ಡ್ರಾಪ್ ಮಾಡಿ ಬರ್ತಾರೆ. ಹಾಗೆ ನಾವು ಬಂದು ಆಲ್ರೆಡಿ ಒಂದು 15 ಡೇಸ್ ಆಯ್ತಲ್ವ, 15 ಡೇಸಿಂದ ಕೂಡ ಜೊತೆ ಇದ್ದರು. ಇವತ್ತು ಊರಿಗೆ ಹೊರಟಿದ್ರಲ್ಲ, ಸ್ವಲ್ಪ ಬೇಜಾರು ಕೂಡ ಆಗ್ತಾಯಿತ್ತು. ಸರಿ ಅಂತೇಳ್ಬಿಟ್ಟು ಅಲ್ಲಿ ಕೂಡ ಅಪ್ಪಂಗೆ ಅಂದರೆ ಮಾವಂಗೆ ಊಟ ಎಲ್ಲ ಇರೋದಿಲ್ಲ ಅಲ್ವ, ಹಾಗಾಗಿ ಸರಿ ನಾನು ಹೊರಡ್ತೀನಿ ಅಂತೇಳಿ ನೆಕ್ಸ್ಟ್ ಅತ್ತೆ ಹೋದ್ಮೇಲೆ ಅಮ್ಮ ಬರ್ತಾರೆ. ಯಾಕೆಂದರೆ ಇಲ್ಲಿ ನನಗೆ ಒಬ್ಳಿಗೆ ಎಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಒಬ್ಬರು ಊರಿಗೆ ಹೋದಾಗ ಒಬ್ಬರು ಬರ್ತಾರೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಷ್ಟು ದಿವಸ ಬೆಳಗ್ಗೆ ಅತ್ತೆ ಇರೋರಲ್ವ, ಆಲ್ಮೋಸ್ಟ್ ನಾನು ಅಡುಗೆ ತಿಂಡಿ ಮಾಡ್ತಿದ್ದೆ, ತರಕಾರಿ ಹಚ್ಕೊಡೋದು, ಪಾತ್ರೆ ತೊಳಿತಿದ್ದು ಎಲ್ಲನೂ ಅವರೇ ಮಾಡ್ತಾಯಿದ್ರು. ಪಾಪದ ಬಟ್ಟೆ ಒಗೆಯೋದು, ಆಲ್ಮೋಸ್ಟ್ ನೀರಿನ ಕೆಲಸ ನಾನು ಯಾವುದು ಮಾಡ್ತಾ ಇರಲಿಲ್ಲ, ಎಲ್ಲ ಅವರೇ ಮಾಡ್ತಾಯಿದ್ರು. ಬಟ್ ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಸ್ವಲ್ಪ ನಾನೇ ಟಿಫನ್ಗೆಲ್ಲ ರೆಡಿ ಮಾಡಬೇಕಲ್ವ. ಹಾಗೆ ಸಾಂಬಾರು ಕೂಡ ಮಾಡ್ಕೊಬಿಡೋಣ ಒಂದೇ ಸರಿ ಅಂತೇಳ್ಬಿಟ್ಟು, ಮಸ್ಸೊಪ್ಪು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ಟಿಫನ್ ಮಾಡಿ ಮತ್ತು ಸಾಂಬಾರು ಕೂಡ ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕೆ ಅನ್ನ ಮಾಡ್ಕೋಬೋದು. ಮತ್ತು ಮಧ್ಯಾಹ್ನ ನಾನು ಮಾಡ್ಕೋಬೇಕು ಅಂದರೆ ಪಾಪು ಕೂಡ ಇರುತ್ತೆ. ಹಾಗೆ ಸೊಪ್ಪೆಲ್ಲ ತೊಳ್ಕೊಂಡು ಅದೆಲ್ಲ ಮಾಡೋದು ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಈಗ ಹಸ್ಬೆಂಡ್ ಇದ್ರಲ್ಲ, ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತೇಳ್ಬಿಟ್ಟು ಬೆಳಗ್ಗೆನೇ ಸಾಂಬಾರು ಮತ್ತು ಟಿಫನ್ ಎರಡೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಮೆಂತ್ಯ ಮತ್ತು ಪಾಲಕ್ ಸೊಪ್ಪಿದ್ದು ಎರಡು ಹಾಕ್ಕೊಂಡು ಮಸ್ಸೊಪ್ಪು ಸಾಂಬಾರು ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಳೆ ಸೊಪ್ಪಿಟ್ಟಿದ್ದೀನಿ. ಈಗ ಇದಕ್ಕೆ ಟೊಮೊಟೊ ಮತ್ತು ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೊತಾ ಇದ್ದೀನಿ.
ಹಾಗೆ ನಮ್ಮ ಕಡೆ ನಾವು ಮಸೊಪ್ಪು ಸಾಂಬಾರಿಗೆ ಬದನೆಕಾಯಿ ಕೂಡ ಹಾಕ್ತೀವಿ. ಬಟ್ ನಾನು ಬದನೆಕಾಯಿ ತಿನ್ನೋ ಹಾಗಿಲ್ಲ ಅಂತೇಳ್ಬಿಟ್ಟು ನಾನಿಲ್ಲಿ ಬದನೆಕಾಯಿನ ಸ್ಕಿಪ್ ಮಾಡ್ತಾ ಇದ್ದೀನಿ. ನೀವು ಬದನೆಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ಮಸಾಲೆ ಪುಡಿನ ಹಾಕ್ಕೊತಾ ಇದ್ದೀನಿ. ನಾವೇನು ಧನಿಯಾ ಪುಡಿ ಇರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಾನು ಇದಕ್ಕೆ. ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಾಯಿಲ್ಲ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಹಾಕಿರೋದೇ ತುಂಬ ಟೇಸ್ಟ್ ಇದಕ್ಕೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಜೀರಿಗೆನ ಹಾಕ್ಕೊತೀನಿ ಮಸೊಪ್ಪು ಸಾಂಬಾರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹಾಗೆ ಮೆಣಸಿನ್ಕಾಯಿನ ಈ ರೀತಿ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಏಕೆಂದರೆ ನಾವು ಮಸೊಪ್ಪು ಸಾಂಬಾರನ್ನ ಮಸಿ ಕಡ್ಡೀಲಿ ತೀಡ್ತೀವಿ. ಹಾಗಾಗಿ ಮೆಣಸಿನ್ಕಾಯಿ ಬೇಗ ಆಗೋದಿಲ್ಲ ಅಂತೇಳ್ಬಿಟ್ಟು ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲನೂ ಹಾಕ್ಕೊಂಡು ನೋಡಿ, ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಂಡು ಇದನ್ನು ಒಂದು 2ರಿಂದ 3 ವಿಸಲ್ ಹಾಕಿಸ್ಕೊಂಡ್ರೆ ಚೆನ್ನಾಗಿ ನುಣ್ಣಗೆ ಬೆಂದರೆ ನಮಗೆ ಮಸಿಯೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಒಂದು 3 ವಿಸಲ್ನ ಹಾಕಿಸ್ಕೊತೀನಿ. ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಹಾಗಾಗಿ ಈಗ ಎಲ್ಲನೂ ಹಾಕಿದ್ದಾಯಿತು. ಈಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ 3 ವಿಸಲ್ ಹಾಕಿಸ್ಕೊತಾ ಇದ್ದೀನಿ. ಯಾಕಂದರೆ ಮಸೊಪ್ಪು ಸಾಂಬಾರು ಚೆನ್ನಾಗಿ ಬೆಂದಷ್ಟು ನಮಗೆ ಮಸಿಯೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಈಗ ಟಿಫನ್ಗೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಮತ್ತು ಅವರೆಕಾಳು ಹಾಕ್ಬಿಟ್ಟು ಮೆಂತ್ಯ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕಾಯಿ ತುರಿ ಹಾಕಿ ಒಂದು ಜಾರ್ಗೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕಿ ಚೆನ್ನಾಗಿ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಗ್ಗರಣೆಗೆ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಮತ್ತು ಸ್ವಲ್ಪ ಅವರೆಕಾಳನ್ನ ತೊಗೊಂಡಿದ್ದೀನಿ. ಹಸಿ ಅವರೆಕಾಳು ಏನಿರುತ್ತೆ ಅದನ್ನು ತೊಗೊಂಡಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪನ್ನು ಕೂಡ ಅಷ್ಟೇ ಚಿಕ್ಕದಾಗಿ ಸೊಪ್ಪನ್ನೆಲ್ಲ ಬಿಡಿಸ್ಬಿಟ್ಟು ಹಚ್ಚಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ನಾವು ಆಯಿಲು ಬಿಸಿ ಆದಮೇಲೆ ನಾನು ಇದಕ್ಕೆ ಪಲಾವ್ ಎಲೆ ಮತ್ತು ಲವಂಗ ಮತ್ತು ಚಕ್ಕೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಹಸಿ ಅವರೆಕಾಳು ಏನಿತ್ತಲ್ವ ಅವರೆಕಾಳನ್ನ ಹಾಕ್ಕೊತಾ ಇದ್ದೀನಿ. ಅವರೆಕಾಳು ಸ್ವಲ್ಪ ಫ್ರೈ ಆದಮೇಲೆ ಹಚ್ಚಿಟ್ಟಿರೋಂಥ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊತೀನಿ. ಅವರೆಕಾಳು ಹಾಕಿದಾಗ ಅದು ಸಿಡಿಯುತ್ತೆ ಕಾಳು. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ, ಯಾಕೆಂದರೆ ಹಸಿ ಇರುತ್ತಲ್ವ ಹಾಗಾಗಿ ಅದು ಚಟ್ಪಟ ಅಂತ ಸಿಡಿಯುತ್ತೆ. ನೀವು ಇಲ್ಲಾಂದರೆ ಮೊದಲು ಈರುಳ್ಳಿ ಹಾಕ್ಬಿಟ್ಟು ಆಮೇಲೆ ಕೂಡ ಕಾಳನ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕಾಳು ಸ್ವಲ್ಪ ಬೇಯಲಿ ಅಂತ ಹೇಳ್ಬಿಟ್ಟು ಮೊದಲೇ ಎಣ್ಣೆಗೆ ಹಾಕಿದ್ದೆ. ನೆಕ್ಸ್ಟ್ ಈಗ ಕಾಳು ಸ್ವಲ್ಪ ಆದಮೇಲೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಂಡು ಎರಡನ್ನೂ ಜೊತೆಗೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಹಚ್ಚಿಟ್ಟಿರೋಂಥ ಮೆಂತ್ಯ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಟಿರೋಂಥ ಮಸಾಲೆ ಏನಿತ್ತಲ್ವ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿದೆಲ್ಲ ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಗೆ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಹಾಗೆ ರುಚಿಗೆ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದ್ರೂ ಗ್ರೈಂಡ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಇದೆಲ್ಲನೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನಾವು ಎಷ್ಟು ಅಕ್ಕಿನ ಹಾಕ್ಕೊತೀವಿ ಅದ್ರ ಮೇಲೆ ನೋಡಿ ನೀರನ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗಾಗಿ 2 ಗ್ಲಾಸಷ್ಟು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಯಾವ ಅಕ್ಕಿ ಹಾಕ್ತೀವಿ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನೀರು ಒಂದು ಕುದಿ ಬರಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಆ ನೀರು ಒಂದು ಕುದಿ ಬಂದಮೇಲೆ ತೊಳೆದಿಟ್ಟಿರೋ ಅಂಥ ಅಕ್ಕಿ, ಸೋನಾ ಮಸೂರಿ ಅಕ್ಕಿನ ನಾನು ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ನೀರಲ್ಲಿ ನೆನೆಸಿಟ್ಟಿದ್ದೆ. ಆ ಅಕ್ಕಿನ ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಒಂದು ಕುದಿ ಬರೋವಾಗ ಅಕ್ಕಿನ ಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೀವು ಯಾವುದೇ ಒಂದು ಪಲಾವು, ವೆಜಿಟಬಲ್ ಬಾತ್ ಏನೇ ಮಾಡಿ ನೀರು ಕುದಿ ಬರ್ತಾ ಇರಬೇಕು, ಆಗ ಅಕ್ಕಿನ ಹಾಕೋದ್ರಿಂದ ಅದು ನೀಟಾಗಿ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ಈಗ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈಗೂ ಕೂಡ ಅಷ್ಟೇ ಒಂದು ಕುದಿ ಬಂದಾಗ ಈ ರೀತಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 1-2 ವಿಸಲ್ನ ಹಾಕಿಸ್ಕೊಂಡ್ರೆ ನಮಗೆ ಇಲ್ಲಿ ಟಿಫನ್ ಕೂಡ ರೆಡಿ ಆಯಿತು. ನೆಕ್ಸ್ಟ್ ಈಗ ಮಗಳನ್ನ ರೆಡಿ ಮಾಡಬೇಕು. ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಅದರಲ್ಲೂ ಅಡುಗೆ ತಿಂಡಿ ಎಲ್ಲ ಮಾಡ್ಕೊಂಡು ಕೂತ್ಕೊಂಡಾಗ ಬೇಗನೆ ಟೈಮ್ ಆಗಿಬಿಡುತ್ತೆ. ಒಂದು ಸೈಡು ಟಿಫನ್ ಕೂಡ ರೆಡಿ ಆಗ್ತಾ ಇದೆ. ಹಾಗೆ ಒಂದು ಸೈಡ್ ಸಾಂಬಾರ್ಗೆ ಇಟ್ಟಿದ್ದೆ ಅಲ್ವಾ, ಅದು ಕೂಡ ಇನ್ನೇನು 3 ವಿಸಲ್ ಹಾಕಿಸ್ಕೊಂಡು ಆಫ್ ಮಾಡಿದ್ದೆ. ಈಗ ನೆಕ್ಸ್ಟ್ ಇದನ್ನು ಬಸ್ಕೊಂಡು ನಾವು ಮಸಿಬೇಕು. ನಾವು ಮಸಿಯೋಕೆ ಮಸಿತೀವಿ. ಕೆಲವೊಬ್ಬರೆಲ್ಲ ಮಿಕ್ಸಿಗೆ ಹಾಕ್ತಾರೆ. ನನಗೆ ಮಿಕ್ಸಿಗೆ ಹಾಕಿರೋ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ಮಸಿಯೋಕೆ ಮಸಿದ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಸಾಂಬಾರು ಕೂಡ ಬೇಗನೆ ರೆಡಿ ಆಯಿತು. ಹಾಗೆ ಅತ್ತೆ ಊರಿಗೆ ಹೋಗಿರೋದ್ರಿಂದ ಎಲ್ಲ ಕೆಲಸ ನನ್ನದೇ ಆಗಿರುತ್ತೆ ಇವತ್ತು. ಹಾಗಾಗಿ ಸ್ವಲ್ಪ ಬೇಗ ಕೆಲಸ ಕೂಡ ಮಾಡ್ಕೋಬೇಕು. 1 ಬೈ 1 ಕೆಲಸ ಕೂಡ ಎಲ್ಲನೂ ಮಾಡ್ಕೊತಾ ಇದ್ದೀನಿ. ಮಗಳು ಕೂಡ ಎದ್ದು ಜೋಲಿಲೇ ಅವಳು ಆಟ ಆಡ್ಕೊತಾ ಇದ್ಲು. ಅವಳಿಗೆ ಜೋಲಿ ಕಟ್ಟಿದ್ದೀನಿ. ಇಲ್ಲಿ ತೊಟ್ಲೆಲ್ಲ ತೊಗೊಬಂದಿರಲಿಲ್ಲ, ಹಾಗಾಗಿ ಅವಳಿಗೆ ಜೋಲಿ ಕಟ್ಟಿದ್ದೀನಿ. ಜೋಲಿಲಿ ಆರಾಮಾಗಿ ಆಟ ಆಡ್ಕೊತಾಳೆ. ಇಲ್ಲ ಅಂದರೆ ಹಾಗೆ ಬೆಡ್ ಮೇಲೆ ಹಾಕಿರೋ ಕೂಡ ಅಷ್ಟೇ ಅವಳು ಹಾಗೆ ಆಟ ಆಡ್ಕೊತಾ ಇರ್ತಾಳೆ. ಹಾಗೆ ನಾನು ಸ್ವಲ್ಪ ಮನೆ ಕೆಲಸ ಎಲ್ಲ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಮ್ಮ ಹಸ್ಬೆಂಡು ಮತ್ತು ಮಗಳು ಅವರು ಕೂಡ ಇಬ್ಬರು ರೆಡಿ ಆಗ್ತಾರೆ. ಅಷ್ಟರಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡ್ರೆ ಮತ್ತು ಅವಳೇನಾದರೂ ಆದರೂ ಕೂಡ ನೋಡ್ಕೋಬೋದು ಅಂತೇಳ್ಬಿಟ್ಟು ಈಗ ನಾನೇ ಎಲ್ಲ ಕೆಲಸ ಕೂಡ ಮಾಡ್ಕೊತಾ ಇದ್ದೀನಿ.
ಕೆಲವೊಂದು ಟೈಮ್ ಭಯ ಕೂಡ ಆಗುತ್ತೆ, ಏಕೆಂದರೆ ಮಕ್ಕಳು ಹಠ ಹಿಡಿದ್ರೆ ಕಷ್ಟ ಆಗ್ಬಿಡುತ್ತೆ, ಒಬ್ಬರೇ ಇದ್ದಾಗ ಸುಧಾರಿಸೋದಕ್ಕೆ ಆಗೋದಿಲ್ಲ ಅಂತ. ಬಟ್ ನನ್ನ ಮಗಳು ಅಷ್ಟೊಂದೇನು ಹಠ ಮಾಡೋದಿಲ್ಲ ಅಂತ ಒಂದು ಕಾನ್ಫಿಡೆನ್ಸು, ಏಕೆಂದರೆ ಅವಳು ಸ್ವಲ್ಪ ಸೈಲೆಂಟ್ ಜಾಸ್ತಿ, ತುಂಬ ಹಠ ಮಾಡೋದು ಅಳೋದು ಇದೆಲ್ಲ ಏನೂ ಮಾಡೋದಿಲ್ಲ. ಹಾಗಾಗಿ ಒಂದು ಧೈರ್ಯ ನೋಡ್ಕೋಬೋದು ಅಂತ. ನಾನು ಇಷ್ಟು ಬೇಗ ಬ್ಯಾಂಗ್ಳೂರಿಗೆ ಬರೋದಕ್ಕೆ ರೀಸನ್ ಏನು ಅಂತ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಮಗಳಿಗೆ ಸ್ಕೂಲ್ ಇತ್ತಲ್ಲ, ಅದೇ ಮೇನ್ ರೀಸನ್ನು ಇಷ್ಟು ಬೇಗ ಬೆಂಗಳೂರಿಗೆ ಬರೋದಕ್ಕೆ. ಹಾಗೆ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟು ಟಿಫನ್ ಎಲ್ಲ ಆಯ್ತಲ್ವ, ಹಸ್ಬೆಂಡ್ ರೆಡಿ ಆದರು, ಅವ್ರಿಗೆ ಟಿಫನ್ ಹಾಕೊಡೋಣ ಅಂತ ಬಂದೆ. ತುಂಬಾ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಆಗಿತ್ತು ಮೆಂತ್ಯ ಬಾತು. ನೀವು ಕೂಡ ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಲಿಡ್ನ ಕ್ಲೋಸ್ ಮಾಡಿದ್ದೆ. ನೆಕ್ಸ್ಟ್ ಈಗ ಹಸ್ಬೆಂಡ್ಗೆ ಹಾಕ್ಕೊಡ್ತಾ ಇದ್ದೆ. ನೆಕ್ಸ್ಟು ನನಗೂ ಮತ್ತು ಮಗಳಿಗೂ ಕೂಡ ಹಾಕ್ಕೊಂಡು ನಾವು ಕೂಡ ಬೇಗನೆ ಟಿಫನ್ ಮಾಡ್ಕೊತೀವಿ, ಯಾಕೆಂದರೆ ಮತ್ತೆ ಅಂದರೆ ಬಿಸಿ ಬಿಸಿದೆ ತಿನ್ನಬೇಕು ಅಂತ ಇರುತ್ತಲ್ಲ, ಹಾಗಾಗಿ ಬೇಗನೆ ಟಿಫನ್ ಎಲ್ಲ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ಕೆಲಸನ ಮಾಡ್ಕೊತೀನಿ. ಅಮ್ಮ ಬರ್ತಾರೆ, ಅಮ್ಮ ಬಂದಮೇಲೆ ಮತ್ತು ಬಟ್ಟೆ ಇದೆಲ್ಲ ನಾನೇನು ವಾಶ್ ಮಾಡೋದಕ್ಕೆ ಹೋಗೋದಿಲ್ಲ, ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಪಾಪು ಬಟ್ಟೆ ಎಲ್ಲ ಅಮ್ಮ ಬರ್ತಾರಲ್ಲ ಕೈಯಲ್ಲಿ ಹೋಗ್ದಾಕ್ತಾರೆ. ಹಾಗೆ ಪಾಪು ಆಟಾಡ್ತಾ ಇದ್ಲು, ಹೇಳ್ತೀನಲ್ಲ ಅವಳು ಸೈಲೆಂಟಾಗಿ ಆಟಾಡ್ಕೊತಾಳೆ, ಅದೊಂದು ಖುಷಿ. ಆಟ ಮಾಡೋದು ಅಳೋದು ಇದೆಲ್ಲ ಏನೂ ಮಾಡೋದಿಲ್ಲ. ಅವಳು ಸ್ವಲ್ಪ ಅವಳಿಗೇನಾದರೂ ನಿದ್ದೆ ಬಂತಂದರೆ ತುಂಬ ಕಾಟ ಕೊಡ್ತಾಳೆ ಅಷ್ಟೇ. ಅದು ಬಿಟ್ಟು ಅವಳಿಗೆ ಹಾಲು ಕುಡಿಸ್ಬಿಟ್ಟು ಮಲ್ಗಾಕಿ ಸಾಕೋಳು ಆಡ್ಕೊತಾ ಇರ್ತಾಳೆ. ಒಟ್ಟಿನಾಗ ಯಾರಾದರೂ ಒಬ್ಬರು ಮಾತಾಡಿಸ್ತಾ ಇರಬೇಕು, ಅವಾಗವಾಗ ಎತ್ಕೊಂಡೇ ಇರಬೇಕು ಅಂತ ಎಲ್ಲ ನಾವು ಅಷ್ಟು ಜಾಸ್ತಿ ರೂಢಿ ಮಾಡಿಲ್ಲ. ಹಾಗಾಗಿ ನನಗೆ ಇದೊಂದು ಬೆನಿಫಿಟ್, ಯಾಕೆಂದರೆ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ. ಓಕೆ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.